ಹೆಣ್ಮಕ್ಳಿಗೂ ನಾನು ಈ ಸಂದರ್ಭ ಹೇಳೋದಿಷ್ಟೇ, ನೀವು ಒಂದು ನಿಜವಾದ ಶಿಲ್ಪಿಗಳು, ಧೈರ್ಯ ಮಾಡಿ, ನಾಯಕತ್ವ ಗುಣ ಇದೆ, 10 ಹೆಣ್ಮಕ್ಳನ್ನ ತಯಾರು ಮಾಡಿ ಕರ್ಕೊಂಡು ಬನ್ನಿ. ನಿಮ್ ಸೀಟ್ ಏನು ಆಗುದಿಲ್ಲ. ಅವ್ರಿಗೆ ಕಾಂಗ್ರೆಸ್ ಪಕ್ಷದ ಹೋಲಿಕೆ ಬಗ್ಗೆ ತಾವು ಹೇಳಬೇಕು. ಈಗ ನಾವು ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ನಾವು ಬಡವರಿಗೆ ಮನೆ ಕೊಡ್ತಾ ಇದೀವಿ, ಸೈಟ್ ಕೊಡ್ತಾ ಇದೀವಿ, ಎಲ್ಲ ಕೊಡ್ತಾ ಇದೀವಿ. ಮೇಡ ನಾವು ಕಂಪಲ್ಸರಿ ಪ್ರತಿ ಒಂದು ಸೈಟ್ ಕೂಡ ಹೆಣ್ಮಕ್ಳ ಹೆಸರಿಗೆ ರಿಜಿಸ್ಟರ್ ಆಗಬೇಕು ಅಂತ. ನನ್ನ ಕ್ಷೇತ್ರದಲ್ಲಿ ನಾನು ಒಂದು 7,000 ಸೈಟ್ ಕೊಟ್ಟೆ. ನಾನು ಒಂದು 3ನೇ ಟರ್ಮ್ 4ನೇ ಟರ್ಮ್ ಹಿಂದೆ ನನ್ನ ಮೇಲೆ PGR ಸಿಂಧಿಯಾ ನಿಂತ್ಕೊಬಿಟ್ಟಿದೆ ಎಲೆಕ್ಷನ್ಗೆ. ಅದರಿಂದ ಎಲೆಕ್ಷನ್ ಬರೀ 7,000 ಓಟಲ್ಲಿ ಡಿವಿಷನ್ ಆಗ್ಬಿಡ್ತು. ನನಗೆ ಸಾತೂರು ಹೊಂಟೋಯ್ತು, ಕನಕಪುರ ಬಂದು ನಿಂತ್ಕೋಬೇಕಾದ ಪರಿಸ್ಥಿತಿ ಬಂದ್ಬಿಡ್ತು. ಆಗ ಬಂದು ಕೊನೆಗೆ ದೇವೇಗೌಡ ಏನ್ ಮಾಡಿದ್ರು, ಇಲ್ಲ ನಾನ್ ಸಾಯ್ಬೇಕು ಇಲ್ಲ ಸಿಂಧಿಯಾ ಸಾಯ್ಬೇಕು ಅನ್ನೋ ದೃಷ್ಟಿಯಿಂದ ಇಬ್ಬರಲ್ಲೊಬ್ರು ಮುಗಿಸ್ಬೇಕು ಅಂತ ನನ್ನ ಸಿಂಧಿಯನ್ ಮೇಲೆ ತಂದು ಹಾಕ್ಬಿಟ್ರು. ಸಿಂಧಿಯಾ ಆಲ್ ಟೈಮ್ MLA, 6 ಟೈಮ್ ಈಸ್ ಎನ್ MLA. ಈಸ್ ಎ ವೆರಿ ಗುಡ್ ಆರ್ಗನೈಸರ್, ಒನ್ ಆಫ್ ದಿ ಬೆಸ್ಟ್ ಆರ್ಗನೈಸರ್. ವಾಚಾಳಿ ಅನುಭವ ಎಲ್ಲ ಇದೆ. ಹೆಂಗ್ ಮಾಡೋದು ಅಂತ ನಾನು ಬಿಡ್ಲಿಲ್ಲ. ಕನಕಪುರನ ಬಿಟ್ಟು ಕೊನೆಗೆ ಒಂದು ಆಶ್ರಯ ಸೈಟ್ ಹಂಚೋ ಕಾರ್ಯಕ್ರಮ ತಗೊಂಡೆ. ಒಂದು 50-60 ಎಕರೆಗೆ ಹಂಚಿದೆ. ಪ್ರತಿ ಒಂದು ಹೆಣ್ಮಗಳಿಗೆ ಕೊಟ್ಟೆ. ಎಲ್ಲ ಹೆಣ್ಮಕ್ಳಿಗೆ ಗಂಡು ಮಕ್ಳಿಗೆ ಕರ್ಸ್ದೆ. ನಾನೇ ಕೂತ್ಕೊಂಡೆ, ನಾನೇ ಮೀಟಿಂಗ್ ಮಾಡಿದೆ. ನೋಡಮ್ಮ ನಿನ್ ಕೊಡ್ತಾ ಇದ್ದೀನಿ, ಹುಷಾರು, ನಿಂದು, ನಿನ್ ಗಂಡಂದು, ನಿನ್ ಮಕ್ಳು, ನಿನ್ ಜವಾಬ್ದಾರಿ ಅಂತ ಹೇಳಿ ಎಲ್ಲ ಹೆಣ್ಮಕ್ಳ ಹೆಸರಿಗೆ ಸೈಟ್ಗಳನ್ನ ರಿಜಿಸ್ಟರ್ ಮಾಡ್ತೇವೆ. 30,000 ಲೀಡಲ್ ಗೆಲ್ಸಿದ್ರು ನನ್ನ ಜನ, 30,000 ಲೀಡಲ್ ಗೆಲ್ಸಿದ್ರು. ಆಗ ನಾನು ಹೇಳ್ತೀನಿ, ಆಗ ಮಾತು ಹೇಳ್ದಂಗೆ ಹೇಳ್ತಾ ಇದ್ದೀನಿ. ಸೊ ಹಂಗೆ ಹೆಣ್ಣು ಒಂದು ಮಾತು ಕೊಟ್ರೆ ಮಾತು ಉಳ್ಕೊಳ್ತದೆ ಅನ್ನೋದು ನಮ್ಗೆಲ್ಲರೂ ಕೂಡ ನಂಬಿಕೆ ಇದೆ, ಶ್ರಮ ಇದೆ, ಕಷ್ಟ ಇದೆ. ಇವತ್ತು ನಿಮ್ಗೆ ನಾನು ಹೇಳುದು, ನೀವು ಸಂಘಟರಾಗಬೇಕು, ಈಚೆ ಕರ್ಕೊಂಡ್ಬೇಕು. ನಾವೇನು ನಿಮ್ಗೇನು ಹೊಸ್ದಾಗೇನು ನಿಮ್ಗೇನು ಇಲ್ಲಿದ್ದ ಸುಳ್ಳು ಹೇಳಿ ಅಂತ ನಿಮ್ಗೆ ಹೇಳ್ತಾ ಇಲ್ಲ. ಇರೋ ಸತ್ಯಾಂಶ ಸಹಾಯ ಆಗ್ತಾ ಇದೆಯೋ ಇಲ್ಲೋ. ಇವತ್ತು ಬಿಜೆಪಿ ಬಹಳ ಮಾತಾಡ್ತಾರೆ, ಮೊನ್ನೆ ಎಲ್ಲ ಅಸೆಂಬ್ಲಿ ದೊಡ್ಡ ಗಲಾಟೆ ನನ್ನ ಮೇಲೆ, ಗ್ಯಾರಂಟಿ ಕಮಿಟಿ ಮಾಡ್ಬಿಟ್ಟಿದ್ದೀರಿ, ನಮ್ಮ ಮೇಲೆ ಸವಾರಿ ಮಾಡ್ತಾವ್ರೆ, ನಮ್ಮ ಹಕ್ಕನ್ನ ಕಿತ್ಕೊಬಿಟ್ಟಿದ್ದೀರಿ, ಎಲ್ಲ ಹಂಗ್ ಮಾಡ್ತಾವ್ರೆ, ಹಿಂಗ್ ಮಾಡ್ತಾವ್ರೆ. ಮಾಡಿದೀವಪ್ಪ, ಅಧಿಕಾರಕ್ಕೆ ತಂದಿದ್ದಾರೆ, ನಾವು ಮಾಡಿದೀವಿ. ಅಧಿಕಾರ ತಂದಿಲ್ಲ, ನಿರ್ಮಾಣಕ್ಕಾಗ್ತದೆ. ಸೊ ನಿಮ್ಮ ಹಕ್ಕ ನಾವು CM ಹೇಳಿದ್ರು, ನಿಮ್ಮ ಹಕ್ಕೆ ನಾವು ಕಿತ್ಕೊಂಡಿಲ್ಲ. ಇದು ಹೊಸ ಕಾರ್ಯಕ್ರಮ, ಅನುಷ್ಠಾನ ಸಮಿತಿ ಕಾರ್ಯಕ್ರಮ ಅಂತ ನಾವು ಮಾಡಿದ್ದೀವಿ. ಬೇಕಾದ್ರೆ ಸ್ಟೇಟ್ ಲೆವೆಲ್ ಮಾಡ್ಕೊಳ್ಳಿ, ನಮ್ಮ ತಾಲೂಕ್ ಲೆವೆಲ್ ಅಲ್ಲೆಲ್ಲ ತಾಲೂಕ್ ಲೆವೆಲ್ ಒಂದು ಆಫೀಸ್ ಬೇರೆ ಕೊಟ್ಬಿಟ್ಟಿದ್ದೀವಿ ಅವ್ರಿಗೆ. ಒಂದು 25,000 ದುಡ್ಡೇನೋ ಬೇರೆ ಕೊಟ್ಬಿಡ್ತಾ ಇದೀವಿ ನಾವು. ಅದು ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ನಾವು ಪಾಪ ಯಾರ ಹೆಣ್ಮಕ್ಳಿಗೆ ದುಡ್ಡು ಹೋಗ್ತಾ ಇದೆಯೋ ಇಲ್ಲೋ, ಕರೆಂಟ್ ಇದೆಯೋ ಇಲ್ಲೋ, ಸರಿಯಾಗಿ ಉಪಯೋಗಿಸ್ತಾ ಇದಾರೋ ಇಲ್ಲೋ, ಮಿಸ್ಯೂಸ್ ಆಗ್ತದೋ ಇಲ್ಲೋ ಅಂತೇಳಿ ಅನುಷ್ಠಾನ ತರಕ್ ನಾವು ಮಾಡ್ತೀವಿ. ಸೊ ಈ ಸಂದರ್ಭದಲ್ಲಿ ಎಲ್ಲ ಮೀಡಿಯಾ ಇದೆ, ಮೀಡಿಯಾ ಮುಂದೆ ಹೇಳ್ತಾ ಇದ್ದೀನಿ, ನೀವು ಹೆಣ್ಮಕ್ಳು ರೆಡಿ ಆಗ್ಬೇಕು. ಸೌಮ್ಯ, ಲಕ್ಷ್ಮಿ ಅವರೇ, ನೀವು ನಮ್ಮ ಅಮರ್ನಾಥ್ ರೆಡಿ ಆಗ್ಬೇಕು. ನೀವು 2000 ಏನು ನಮ್ಮ ಮೇ 20ನೇ ತಾರೀಕಿದೆ ನಮ್ಮ ಸರ್ಕಾರದ 2 ವರ್ಷದ ಕಾರ್ಯಕ್ರಮ. 2 ವರ್ಷದ ಕಾರ್ಯಕ್ರಮ ಇಡೀ ಸಂಭ್ರಮ ಆಗ್ಬೇಕು. 1,01,23,00,000 ಜನಸಂಖ್ಯೆ ಏನು ಈ 2000 ತಗೊಳ್ತಾ ಇದ್ದೀವಿ, ಆಚರಣೆ ನಡೀಬೇಕು. ಎಲ್ಲ ಊರಿನಲ್ಲೂ ಕೂಡ ರಂಗೋಲೆ ಸ್ಪರ್ಧೆ ಏರ್ಪಾಡು ಆಗ್ಬೇಕು. ಮನೆ ಮುಂದೆ ರಂಗೋಲೆ ಹಾಕಿ ಆಚರಣೆ ಆಗ್ಬೇಕು. ದಿಸ್ ಈಸ್ ದಿ ಕಮಿಟ್ಮೆಂಟ್. ಆಚರಣೆ, ಸೆಲೆಬ್ರೇಷನ್ ಹಬ್ಬತಾನೆ ಇದು. ವೆರಿ ಸಿಂಪಲ್. ಸೊ ಅಲ್ಲಿ ಟೀಚರ್ಸ್ಗೆ, ನಮ್ಮ ಇವ್ರಿಗೆ ಕಮಿಟಿ ಅವ್ರಿಗೆ ಎಲ್ಲ ನಾಮಿನೇಟ್ ಮಾಡಿದೀವಿ. ಹಾಸ್ಪಿಟಲ್ ಕಮಿಟಿ ಮಾಡಿದೀವಿ, ಸ್ಕೂಲ್ ಕಮಿಟಿ ಮಾಡಿದೀವಿ, ಇನ್ನೊಂದು ಕಮಿಟಿ ಮಾಡಿದೀವಿ, ಆಶ್ರಯ ಮಾಡಿದೀವಿ, ಅನುಷ್ಠಾನ ಸಮಿತಿ ಮಾಡಿದ್ವಿ. ಅವ್ರಿಗೆಲ್ಲ ಒಂದೊಂದು ಪಂಚಾಯತಿ 2 ಊರುಗಳನ್ನ ಮಾಡೋದು. ಆ ಊರಿಗೆಲ್ಲ ಟೀಚರ್ಸ್ಗಳನ್ನೆಲ್ಲ ನೇಮಕ ಮಾಡೋದು, ಯಾವ್ದು ಬೆಸ್ಟ್ ರಂಗೋಲಿ ಇದೆ ಅಂತ. ಅವ್ರಿಗೊಂದು ಪ್ರೈಸ್ ಕೊಡೋಣ. ಈಗ ಹೆಣ್ಮಕ್ಳು ನಾಟಕ ಆಡಿದ್ರಪ್ಪ, ಪ್ರೈಸ್ ಕೊಡೋಣ, ಯಾರು ಬೆಸ್ಟ್ ಮಾಡ್ತಾರೆ ಅಂತ ಮಾಡೋಣ. ಸೊ ಅವ್ರಿಗೆ ಹಬ್ಬ ಆಚರಣೆ ಮಾಡಬೇಕು. ಯು ಶುಡ್ ಇನ್ವಾಲ್ವ್ ದೆಮ್. ಏನ್ ಕಷ್ಟನ ರಂಗೋಲಿ ಹಾಕೋದು? 100 ರೂಪಾಯಿ ಆಗ್ಬೋದು, ಹಾಕೊಳ್ಳಲ್ವ ನೀವೆಲ್ಲ? ಏನ್ರಮ್ಮ? ಸೊ ಮೇ 20ನೇ ತಾರೀಕು 2 ವರ್ಷ ಕಲರ್ ಕರೆದು ಎಲ್ಲರಿಗೂ ಪ್ರೈಸು. ನಾನು ಹೇಗೆ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಪ್ರೈಸ್. ಗವರ್ಮೆಂಟ್ ಇಂದ ಯಾರು ಎಷ್ಟಾರು ಕುಣ್ಕೊಳ್ಳಿ, ಎಷ್ಟಾರು ಕಿರ್ಸ್ಕೊಳ್ಳಿ, ಏನ್ ಬೇಕಾದ್ರೂ ಧಿಕ್ಕಾರ ಹಾಕೊಳ್ಳಿ, ಜೈಕಾರ ಹಾಕೊಳ್ಳಿ, ಅದೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊ ಎಲ್ಲ ಪಂಚಾಯತಿಗೂ ಒಂದೊಂದು ಪ್ರೈಸು, ಇಲ್ಲಾಂದ್ರೆ ಇದನ್ನೊಂದು ಪ್ರೈಸು. ಅದನ್ನ ನಾನು ನೆಕ್ಸ್ಟ್ ಈಗ ನಾನು ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿ ಅದಕ್ಕೆಲ್ಲ ದುಡ್ಡು ಕಾಸು ಏನ್ ಬೇಕೋ ಎಲ್ಲ ಏರ್ಪಾಟ್ ಮಾಡ್ತೀನಿ. ಸೊ ಕಾಂಪಿಟೇಷನ್, ಇಟ್ ಶುಡ್ ಬಿ ಎ ಸೆಲೆಬ್ರೇಷನ್. ನಿಜಾನ ಸುಳ್ಳು? ಇವತ್ತು ಯಾಕೆ ನಾವು ಸೇರಿದೀವಿ ಇಲ್ಲಿ? ಹಬ್ಬ ಆಚರಣೆ ಮಾಡಕ್ಕೆ ಇಲ್ಲಿ ಸೇರಿದೀವಿ. ಆ ಹಬ್ಬನೂ ಇಲ್ಲೋ, ಅದು ಮುಂದುವರಿಬೇಕೋ ಇಲ್ಲೋ?
ಸೊ ಅದಕ್ಕೆ ಹಾಕೊಂಡು ನೀವು ಏನಾರು ಹಾಕೊಳ್ಳಿ, ಯಾರ ಚಿತ್ರ ಬೇಕಾದ್ರೂ ಬಿಡಿಸ್ಕೊಳ್ಳಿ, ನಿಮ್ಮ ಮಕ್ಳು ಚಿತ್ರನೇ ಬಿಡಿಸ್ಕೊಳ್ಳಿ, ಏನ್ ತೊಂದರೆ ಇಲ್ಲ. ನೀವು ಯಾರು ಬೇಕಾದ್ರೂ ಚಿತ್ರ ಮಾಡ್ಕೊಳ್ಳಿ, ಯಾವ ದೇವ್ರದ್ ಬೇಕಾದ್ರೂ ಚಿತ್ರ ಬಿಡಿಸ್ಕೊಳ್ಳಿ, ಏನು ಸೂರ್ಯಂದಾರು ಬಿಡಿಸ್ಕೊಳ್ಳಿ, ಚಂದ್ರದಾರು ಹಾಕೊಳ್ಳಿ, ಏನ್ ಬೇಕಾದ್ರೂ ಹಾಕೊಳ್ಳಿ, ನಮ್ದೇನ್ ಅಭ್ಯಂತರ ಇಲ್ಲ. ಒಟ್ಟೊಳಗೆ ಅದರಲ್ಲಿ ಒಂದು ಕೆಳಗಡೆ ಬರಿಬೇಕು, ಅವ್ರು ಹೇಳ್ದಂಗೆ ಶಕ್ತಿ ಅಂತಾರು ಬರಬೇಕು, ಗೃಹಲಕ್ಷ್ಮಿ ಅಂತಾರು ಬರಬೇಕು. ಅದು ಕಾಮನ್ ತಾನೇ. ಅದು ಬಿಜೆಪಿ ಅವ್ರಲ್ಲಿ ಕಾಂಗ್ರೆಸ್ ಇಲ್ಲ ಬಿಡ್ಬಿಡ್ಲಿ. ನಾನು ಬಿಜೆಪಿ ಅವ್ರಿಗೆ ಹೇಳಿದೆ ಮೊನ್ನೆ, ಇದಕ್ಕೆ ಹೋಗಿದ್ದೆ ಲಕ್ಷ್ಮಿ ಅವ್ರ ಜಿಲ್ಲೆಗೆ, ಅಲ್ಲಮ್ಮ ಉಡುಪಿ ಜಿಲ್ಲೆಗೆ ಹೋಗಿದ್ದೆ. ಅಲ್ಲಿಗೆ ಅವರೆಲ್ಲ ಬಹಳ ವಿರೋಧ ಮಾಡ್ತಾರಂತೆ. ಆಯ್ತಪ್ಪ ಬಿಜೆಪಿ ನೀವೆಲ್ಲ ವಿರೋಧ ಮಾಡ್ತಾ ಇದ್ರೆ ನಿಮ್ ಹೆಣ್ಮಕ್ಳಿಗೆಲ್ಲ ಕಾಲ್ ಕೊಟ್ಬಿಡಿ, ನಮ್ಗಿನ್ ಬೇಡ ಗೃಹಲಕ್ಷ್ಮಿ ಅಂತ ನೀವು ಸರೆಂಡರ್ ಮಾಡ್ಬಿಡಿ ಅಂತ ಹೇಳ್ದೆ. ಮಾಡ್ತಾರ ಏನಾರು ಹಿಡ್ಕೊಂಡು ಬಿಡಿತಾರಷ್ಟೇ, ನಡೆಯ ಅಂತ ಅನ್ಬಿಟ್ಟು. ಸೊ ಹಂಗಿದೆ. ಸೊ ಹಂಗೆ ತಮ್ಮ ಸಾಮರ್ಥ್ಯ, ತಮ್ಮ ಸ್ವಂತ ಶಕ್ತಿ ಹಾಗೂ ವ್ಯಕ್ತಿತ್ವದಿಂದ ನಾಯಕತ್ವವನ್ನು ಬೆಳೆಸಬಹುದು ಅಂತೇಳಿ ಇಂದಿರಾ ಗಾಂಧಿ ಅವರು ಹೇಳಿದ್ದಾರೆ.